ಕೋಗಿಲು ಬಡಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಸೂರನ್ನು ಕಳೆದುಕೊಂಡಿದ್ರೋ ಅವರಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಅದರಲ್ಲಿ ಯಾರು ಅರ್ಹರಿದ್ದಾರೋ ಅವರಿಗೆ ನಾವು ಮನೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು. 11.20 ಲಕ್ಷದ ವೆಚ್ಚದಲ್ಲಿ ಮನೆಯನ್ನು ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಕೋಗಿಲು ಏನಾಗಿತ್ತು ಅಂದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಗಿಲು ಒಂದು ಪ್ರದೇಶದಿಂದ ಅದರಿಂದ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿಯೇ ಬದಲಿ ನಿವೇಶನವನ್ನು ಬದಲಿ ಮನೆಯನ್ನು ಕೊಡುವಂತಹ ಒಂದು ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಜನವರಿ 1ರ ಹೊಸ ವರ್ಷದಂತೆ ಶೆಡ್ಗಳ ಏನಿರುತ್ತೆ ಅವರು ಯಾರು ಇದ್ರಲ್ಲ ಕಳೆದುಕೊಂಡಂತಹ ವ್ಯಕ್ತಿಗಳು ಅವರಿಗೆ ನಾವು ಹೊಸ ಮನೆಯನ್ನು ಕೊಡ್ತೀವಿ, ಹೊಸ ಮನೆಯ ಭಾಗ್ಯವನ್ನು ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಮನೆ ಕಳೆದುಕೊಂಡವರಿಗೆ ನಾವು ಮನೆಯನ್ನು ನಿರ್ಮಿಸಿಕೊಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಜವಾಬ್ದಾರಿಯನ್ನು ವಸತಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಹೆಗಲಿಗೆ ಹಾಕಲಾಗಿದೆ. ಅವರು ಹೊತ್ಕೊಂಡಿದ್ದಾರೆ ಈ ಒಂದು ವಿಚಾರ. ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಬೈಯಪ್ಪನಹಳ್ಳಿಯ ಒಂದು ಪರ್ಯಾಯ ಮನೆ ಹಂಚಿಕೆಯಿಂದ ಅಲ್ಲಿ ಕೊಡ್ತೀವಿ ಆ ಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೋಗಿಲು ಬಡಾವಣೆಯಲ್ಲಿ ಡಿಸೆಂಬರ್ ಏನಾಗಿತ್ತು 20ರಂದು ಸುಮಾರು 167 ಅಂದರೆ 200 ಜನ ಅಂತ ಹೇಳ್ತಾ ಇದ್ದಾರೆ. 167 ಶೆಡ್ಗಳ ಒಂದು ತೆರವು ಆಗಿತ್ತು. ಅವರೆಲ್ಲರಿಗೂ ಕೂಡ ಸರ್ಕಾರ ನೋಟಿಸ್ ಕೊಟ್ಟಿತ್ತು. ನೋಟಿಸ್ ಕೊಟ್ಟು ನೀವು ಖಾಲಿ ಮಾಡಿರಿ, ಸರ್ಕಾರದ ಜಾಗವನ್ನು ನೀವು ಅಕ್ರಮವಾಗಿ ಬಳಸ್ಕೊಂಡಿದ್ದೀರಿ, ಒತ್ತುವರಿ ಮಾಡ್ಕೊಂಡಿದ್ದೀರಿ, ತೆರವು ಮಾಡಿರಿ ಅಂತ ಹೇಳಿ ನೋಟಿಸ್ ಕಳಿಸಿತ್ತು. ಅವರ ಗಮನಕ್ಕೂ ಕೂಡ ತಂದಿತ್ತು, ಜಾಗವನ್ನು ಬಿಟ್ಕೊಡ್ರಿ ಅಂತ ಸರ್ಕಾರ ಹೇಳಿತ್ತು. ಆದರೂ ಕೂಡ ಯಾವ ನೋಟಿಸ್ಗೂ ಕೂಡ ಬಗ್ದಂತಹ ಜನರು ಅಲ್ಲೇ ಇದ್ದರು. ಹೀಗಾಗಿ ಸರ್ಕಾರ ಏಕಾಏಕಿಯಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ತು. ಅಲ್ಲಿದ್ದಂತಹ ಜನರನ್ನೆಲ್ಲರನ್ನು ಕೂಡ ಬೇರೆಡೆ ಕಳಿಸುವಂತಹ ಮತ್ತು ಅಲ್ಲಿರುವಂತಹ ಮನೆಗಳನ್ನು ಶೆಡ್ಗಳನ್ನು ನೆಲಸಮ ಮಾಡುವಂತಹ ಕೆಲಸವನ್ನು ಮಾಡಿತು. ಆದರೆ ಈಗ ಮನೆಯನ್ನು ಕಳೆದುಕೊಂಡು ಕಂಗಾಲೆ ಆಗಿರುವಂತಹ ಜನರಿಗೆ, ನೋವಲ್ಲಿರುವಂತಹ ಜನರಿಗೆ ನೆರವಾಗೋಕ್ಕೆ ಮಾನವೀಯತೆಯ ದೃಷ್ಟಿಯಿಂದ ಸರ್ಕಾರ ನಾವು ನಿಮಗೆ 11.20 ಲಕ್ಷದ ವೆಚ್ಚದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ, ಹೊಸದಾದ ಮನೆಯನ್ನು ಕೊಡ್ತೀವಿ, ಜನವರಿ 1ರಿಂದ ಆ ಕೆಲಸವನ್ನು ಶುರು ಮಾಡಿಕೊಳ್ತೀವಿ ಅಂತ ಹೇಳಿ ಸರ್ಕಾರ ಭರವಸೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಮತ್ತು ಜಮೀರ್ ಅಹಮದ್ ಖಾನ್ ಅವರು ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾಕಂದರೆ ಆ ಶೆಡ್ಗಳನ್ನು ಕಳೆದುಕೊಂಡಂತಹ ಬಹುತೇಕ ಜನರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಕುಟುಂಬದವರಾಗಿರೋದ್ರಿಂದ ಅವರ ಜವಾಬ್ದಾರಿಯನ್ನು ಸ್ವತಃ ವಸತಿ ಸಚಿವ ಆಗಿರೋದ್ರಿಂದ ಅವರಿಗೆ ಈ ಒಂದು ಎಲ್ಲ ಕೆಲಸವನ್ನು ವಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ದಿನಗಳಲ್ಲಿ ಯಾರು ಮನೆಯನ್ನು ಕಳೆದುಕೊಂಡಿದ್ದಾರೆ, ಯಾರು ಅರ್ಹರಿದ್ದಾರೋ ನಿಜವಾಗಿಯೂ ಕೂಡ ಅಂಥವರಿಗೆ ಹೊಸ ಮನೆಯನ್ನು ಕಟ್ಟಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಯಾರು ಕೂಡ ಮನೆಯನ್ನು ಕಳೆದುಕೊಂಡಿರುವಂಥ ಬೇಜಾರು ಅಥವಾ ನೋವಲ್ಲಿ ದುಃಖದಲ್ಲಿ ಏನೋ ಒಂದು ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ. ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಪರವಾಗಿರುತ್ತೆ. ನೀವು ಅಕ್ರಮವಾಗಿ ಆ ಒಂದು ಪ್ರದೇಶಗಳನ್ನು ವಶಪಡಿಸ್ಕೊಂಡಿದ್ದರಿಂದ ಬಳಸ್ಕೊಂಡಿದ್ರೆ ನಾವು ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದು ಅನಿವಾರ್ಯ ಆಗಿತ್ತು. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಹೊಸ ವಸತಿಯನ್ನು ಕೊಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜಮೀರ್ ಅವರು ಇದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಕೆಲಸಗಳನ್ನು ನೋಡಿಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.